ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೊಟ್ಟೆನೇ ಬೆಳೆಸ್ದೆ ಆಯಂಗರ್ ಸ್ಟೈಲಲ್ಲಿ ಕೇಕ್ ಮಾಡ್ತಿದ್ದೀನಿ ರೀ. ರವಾ ಕೇಕ್. ಹಾಗೆ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ಥರ ಕೇಕ್ ಮಾಡ್ಕೊಂಡು ತಿನ್ನಿರಿ, ತುಂಬಾ ರುಚಿ ಇರುತ್ತೆ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನಾನು ನೋಡ್ರಿ ಇಲ್ಲಿ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ರವೆ ತೊಗೊಂಡೇನಿ ರೀ, ಚಿರೋಟಿ ರವಾನ. ಹಾಗೆ ನೋಡಿರಿ ಅರ್ಧ ಕಪ್ಪಷ್ಟು ಸಕ್ಕರೆ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿರಿ ಅಷ್ಟು ಹಾಕ್ಕೋಬೋದು ನೀವು ಸಕ್ಕರೆನ. ಇಲ್ಲಿ ನೋಡ್ರಿ ನಾ 2 ಏಲಕ್ಕಿನ ತೊಗೊಂಡು ಈಗ ಮಿಕ್ಸಿ ಜಾರಿಗೆ ಅದನ್ನು ಸಣ್ಣಾಗಿ ಪುಡಿ ಮಾಡ್ಕೊಬೇಕ್ರಿ. ನೋಡಿರಿ ಇಷ್ಟ ಆದರೆ ಸಾಕು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೋತೀನಿ ರೀ, ಅಷ್ಟು ಪುಡಿನ ಮಿಕ್ಸಿ ಮಾಡ್ಕೊಂಡಿರೋದು. ಈಗ ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ಕೊಳತ್ತೇನೆ ರೀ, ಹಾಗೆ ಸೋಡಾ ಪುಡಿ, ಹಾಗೆ ಅದೇ ಕಪ್ ಅಳತಿಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಳತ್ತೇನೆ ರೀ, ಅಡುಗೆ ಎಣ್ಣೆ. ಹಾಗೆ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗೆ ನೀವು ಮೇದ ಹಾಕ್ಕೋಬೇಕು ಅನ್ನೋದು ಇಲ್ಲ, ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಅಂತೂ ಇನ್ನೂ ರುಚಿ ಇರುತ್ತೆ. ಈಗ ನೋಡಿರಿ, ಬೇಕಾದರೆ ನಿಮಗೆ ಚಾಕ್ಲೇಟ್ ಫ್ಲೇವರ್ ಬೇಕಂದರೆ ನೀವು 1 ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೋಬೋದು. ನನಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ, ಹಾಗಾಗಿ ನಾನು 1 ಕಪ್ಪಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡೀನಿ. ಈಗ ನೋಡಿರಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಅದ ಅವನ್ನೆಲ್ಲ ಹಾಕ್ಕೋಬೋದು. ಹಾಕ್ಕೊಂಡು ಒಂದು ಬೌಲ್ಗೆ ತುಪ್ಪ ಹಚ್ಕೊಂಡು ಈಗ ನಾನು ಮಿಕ್ಸ್ ಮಾಡಿದ್ದೆಲ್ಲ ಅದನ್ನಷ್ಟು ಹಾಕ್ಕೋತೀನಿ ರೀ ಅದರೊಳಗೆ. ಹಾಕ್ಕೊಂಡು ಈಗ ಅದನ್ನು ಹವೆಯಲ್ಲಿ ಬೇಯಿಸ್ಕೋಬೇಕು. ಒಂದು ಅರ್ಧ ತಾಸು ಅದನ್ನು ನೀವು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ನೋಡಿರಿ ಬೇಕ್ರಿ ಸ್ಟೈಲ್ ರವಾ ಕೇಕ್ ರೆಡಿ ಆಯಿತು. ನೀವು ಮನೆಯಲ್ಲಿ ಮಕ್ಕಳಿದ್ರೆ ಈ ಥರ ಕೇಕ್ ಮಾಡಿಕೊಡ್ರಿ, ತುಂಬಾ ರುಚಿ ಇರುತ್ತೆ, ಹಾಗೆ ಹೆಲ್ದಿನೂ ಆಗಿರುತ್ತೆ. ಹೊರಗಡೆ ತೊಗೊಂಬಂದು ತಿಂದರೆ ಅವೆಲ್ಲ ಬೆಣ್ಣೆ ಹಾಕಿರ್ತಾರೆ, ಗಂಟಲು ನೋವಾಗುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ. ಹಾಗಾಗಿ ಮನೆಯಲ್ಲಿ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ, ಹೆಲ್ದಿಯಾಗಿ ಇರುತ್ತೆ, ಹಾಗೆ ದುಡ್ಡು ಉಳಿಯುತ್ತೆ. ಈಗ ನೋಡಿರಿ ಅದು ಪೂರ್ತಿಯಾಗಿ ಹವೆಯಲ್ಲಿ ಬೆಂದೈತಿ. ಇದನ್ನು ನೋಡಿರಿ ಈಗ ಕೇಕ್ಗೆ ಒಂದು ಪ್ಲೇಟ್ಗೆ ಹಾಕ್ಕೋತೇನೆ ರೀ ಕೇಕ್ನ. ಈಗ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು, ಮೇಲೆ ನಿಮ್ಗೆ ಏನಾದರೂ ಚಾಕ್ಲೇಟ್ ಬೇಕಾದರೆ ನೀವು ಅದನ್ನು ಚಾಕ್ಲೇಟ್ ಹಾಕ್ಕೊಂಡು ತಿಂದುಬಿಟ್ರೆ ಸಾಕು. ಸೇಮ್ ಬೇಕ್ರಿ ಸ್ಟೈಲ್ ಕೇಕ್ ರೆಡಿ. ಈಗ ನೋಡಿರಿ ಕೇಕ್ ರೆಡಿ ಆಯಿತು. ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ನಿರಿ, ಮಕ್ಕಳು ಇಷ್ಟಪಡ್ತಾರೆ. ಹಾಗೆ ಮನೆ ಏನಾದರೂ ಬರ್ತಡೇ ಇದ್ದರೆ ಹೋಗಿ ಕೇಕ್ ತರೋಕ್ಕಾಗಲ್ಲ ಅನ್ನೋರು, ಏನೋ ಪ್ರಾಬ್ಲಮ್ ಇದ್ದರೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿರಿ, ಆರಾಮಾಗಿ ಬರ್ತಡೇನೂ ಮಾಡ್ಕೋಬೋದು, ಆರಾಮಾಗಿ ತಿನ್ಬೋದು, ಹಾಗೆ ಹೆಲ್ದಿಯಾಗಿರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.